ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಜೈಲು ಸೇರಿರುವ ನಟ ದರ್ಶನ್ಗೆ ರಾಜಾತಿಥ್ಯ ಸಿಕ್ತಿರೋ ಬಗ್ಗೆ ಸಾಕಷ್ಟು ಸುದ್ದಿಯಾಗಿತ್ತು. ಇದೇ ಕಾರಣಕ್ಕೆ ದರ್ಶನ್ ಮತ್ತು ಗ್ಯಾಂಗ್ನ ಬೇರೆ ಬೇರೆ ಜೈಲುಗಳಿಗೆ ಶಿಫ್ಟ್ ಮಾಡಲಾಗಿದೆ. ನಟ ದರ್ಶನ್ರನ್ನ ಬಳ್ಳಾರಿ ಜೈಲಿಗೆ ಎಂದು ಸ್ಥಳಾಂತರ ಮಾಡಲಾಗಿದೆ. ಪರಪ್ಪನ ಅಗ್ರಹಾರದ ಸೆಂಟ್ರಲ್ ಜೈಲಿನಿಂದ ಬಳ್ಳಾರಿಯ ಸೆಂಟ್ರಲ್ ಜೈಲಿಗೆ ಸ್ಥಳಾಂತರಗೊಂಡ ನಟ ದರ್ಶನ್ ಭರ್ಜರಿ ಉಡುಗೆ ತೊಡುಗೆಗಳೊಂದಿಗೆ ಜೈಲಿನೊಳಗೆ ಎಂಟ್ರಿ ಕೊಟ್ಟಿದ್ದಾರೆ. ಅದು ಕೂಡ ಯಾವುದೋ ಸಿನಿಮಾ ಶೂಟಿಂಗ್ಗೆ ಒಬ್ಬ ಹೀರೋ ಹೇಗೆ ಬರ್ತಾರೋ ಹಾಗೆಯೇ ದರ್ಶನ್ ಎಂಟ್ರಿ ಆಗಿದೆ. ನಗುನಗುತ್ತಲೇ ಜೈಲಿಗೆ ಬಂದ ದರ್ಶನ್ ಜೈಲಿನ ಒಳಕ್ಕೆ ಎಂಟ್ರಿ ನೀಡಿದ್ದಾರೆ. ಪೊಲೀಸರಿಗೆ ಹ್ಯಾಂಡ್ ಶೇಕ್ ಕೂಡ ಕೊಟ್ಟು ಜೈಲಿನ ಬ್ಯಾರಕ್ಗೆ ಹೋಗಿದ್ದಾರೆ. ಆದ್ರೀಗ ದರ್ಶನ್ ಅಷ್ಟು ಸ್ಟೈಲ್ ಆಗಿ ಜೈಲಿಗೆ ಎಂಟ್ರಿ ನೀಡಿರೋದೇ ಹೊಸ ವಿವಾದಕ್ಕೆ ಕಾರಣ ಆಗಿದೆ. ಪರಪ್ಪನ ಅಗ್ರಹಾರ ಜೈಲಿನಿಂದ ಬಳ್ಳಾರಿ ಜೈಲಿಗೆ ದರ್ಶನ್ ಶಿಫ್ಟ್ ಆಗಿದ್ರು. ಪೊಲೀಸ್ ವ್ಯಾನ್ ನಿಂದ ಇಳಿದು ಜೈಲಿಗೆ ಎಂಟ್ರಿ ಆದ ದರ್ಶನ್ ಬ್ರಾಂಡೆಡ್ ಟಿ ಶರ್ಟ್ ಹಾಗೆ ಪ್ಯಾಂಟ್ ಧರಿಸಿದ್ರು. ಅವರು ಧರಿಸಿದ್ದ ಪೂಮಾ ಟಿ ಶರ್ಟ್ ನ ಬೆಲೆ ಬರೋಬ್ಬರಿ 10,000 ರೂಪಾಯಿ. ಅವರು ಧರಿಸಿದ್ದ ಕೂಲಿಂಗ್ ಗ್ಲಾಸ್ ನ ಬೆಲೆ ಏನಿಲ್ಲ ಅಂದ್ರೂ 1 ಲಕ್ಷ ರೂಪಾಯಿಗೂ ಕೂಡ ಹೆಚ್ಚಿದ್ದಾಗಿದೆ. 25,000 ಮೌಲ್ಯದ ಫುಲ್ ಓವರ್ ಧರಿಸಿದ್ರು. ಇನ್ನು ಬ್ರಾಂಡೆಡ್ ಜೀನ್ಸ್ ಏನಿಲ್ಲ ಅಂದ್ರೂ 30,000 ರೂಪಾಯಿ ಎಂದು ಅಂದಾಜಿಸಲಾಗಿದೆ. ಇನ್ನು ತಮ್ಮ ಎಡಗೈಗೆ ತೊಟ್ಟಿದ್ದ ವ್ರಾಪ್ ಬ್ರ್ಯಾಂಡ್ ನ ಬೆಲೆ ಕಮ್ಮಿ ಅಂದ್ರೂ ಕೂಡ 5,000 ರೂಪಾಯಿ. ಅಲ್ಲಿಗೆ ದರ್ಶನ್ ಜೈಲು ಪ್ರವೇಶಿಸುವಾಗ 1,70,000 ರೂಪಾಯಿಗಳಷ್ಟು ಮೌಲ್ಯದ ಬಟ್ಟೆ ಹಾಗೆ ಗ್ಯಾಜೆಟ್ಗಳನ್ನು ಧರಿಸಿದ್ರು ಅಂತ ಹೇಳಲಾಗಿದೆ. ಇದೇ ಈಗ ಆಕ್ರೋಶಕ್ಕೆ ಕಾರಣ ಆಗಿದೆ. ಜೈಲಿಗೆ ಬಂದವರಂತೆ ದರ್ಶನ್ ಬಂದೇ ಇಲ್ಲ, ಅವರು ಸಿನಿಮಾ ಶೂಟಿಂಗ್ಗೆ ಬಂದಂತೆ ಬಂದಿದ್ದಾರೆ. ಮೊದಲೇ ರಾಜಾತಿಥ್ಯದ ಆರೋಪಕ್ಕೆ ಗುರಿಯಾಗಿರುವ ದರ್ಶನ್ ಅವರು ಇನ್ನು ಬಳ್ಳಾರಿಯಲ್ಲೂ ಕೂಡ ಐಷಾರಾಮಿಯಾಗಿ ಬದುಕೋಕೆ ಅವಕಾಶ ಕೊಡ್ತಾರೆ ಅಂತ ಜನ ಕಿಡಿಕಾರ್ತಿದ್ದಾರೆ. ಇದೇ ಕಾರಣಕ್ಕೆ ಕರ್ತವ್ಯ ಲೋಪ ಎಸಗಿದ ಭದ್ರತಾ ಸಿಬ್ಬಂದಿ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಕಾರಾಗೃಹ ಇಲಾಖೆಯ ಡಿಜಿಪಿಗೆ ಡಿಐಜಿ ಟಿಪಿ ಶೇಷ ಅವರು ಪತ್ರ ಬರೆದಿದ್ದಾರೆ. ಮತ್ತೊಂದು ಕಡೆ ಬೆಂಗಳೂರಿನ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ದರ್ಶನ್ ಅವರಿಗೆ 6106 ನಂಬರ್ ನೀಡಲಾಗಿತ್ತು. ಬಳ್ಳಾರಿ ಕಾರಾಗೃಹಕ್ಕೆ ತೆರಳಿದ ನಂತರ ದರ್ಶನ್ ಅವರ ಖೈದಿ ನಂಬರ್ ಬದಲಾಗಿದ್ದು 511 ಎಂಬ ನಂಬರ್ ನೀಡಲಾಗಿದೆ. ಇನ್ನು ಆರಂಭದಲ್ಲಿ ದರ್ಶನ್ರನ್ನ ಶಿರಾ ಮಾರ್ಗವಾಗಿ ಬಳ್ಳಾರಿ ಜೈಲಿಗೆ ಕರ್ಕೊಂಡು ಹೋಗಲಿದ್ದಾರೆ ಎನ್ನಲಾಗಿತ್ತು. ಬಟ್ ಫೈನಲಿ ಕೊನೆ ಹಂತದಲ್ಲಿ ಚಿಕ್ಕಬಳ್ಳಾಪುರ, ಬಾಗೇಪಲ್ಲಿ, ಅನಂತಪುರ ಮಾರ್ಗವಾಗಿ ಬಳ್ಳಾರಿಗೆ ಶಿಫ್ಟ್ ಮಾಡಲಾಗಿದೆ. ಅಭಿಮಾನಿಗಳನ್ನು ನಿಯಂತ್ರಿಸುವ ಹಾಗೆ ದರ್ಶನ್ ಸೆಕ್ಯೂರಿಟಿ ಪರ್ಪಸ್ಗಾಗಿ ಬೇರೆ ಮಾರ್ಗದ ಮೂಲಕ ಪೊಲೀಸರು ಕರೆದೊಯ್ದಿದ್ದಾರೆ. ಸದ್ಯ ಬೆಂಗಳೂರಿನ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಬಿಂದಾಸ್ ಆಗಿದ್ದ ದಾಸ ಇದೀಗ ಬಳ್ಳಾರಿ ಜೈಲಿಗೆ ಶಿಫ್ಟ್ ಆಗ್ತಿದ್ದಂತೆ ಫುಲ್ ಶಾಕ್ ಆಗಿದ್ದಾರೆ. ಹೈ ಸೆಕ್ಯೂರಿಟಿ ಸೆಲ್ ಕಂಡು ನಟ ದರ್ಶನ್ ಕಂಗಾಲಾಗಿದ್ದಾರೆ. ಮೊದಲ ಗೇಟ್ಗೆ ಎಂಟ್ರಿ ಆಗ್ತಾ ಇದ್ದಂತೆ ತಲೆ ಚೆಚ್ಚಿಕೊಂಡಿದ್ದಾರಂತೆ. ಸದ್ಯ ಬಳ್ಳಾರಿ ಜೈಲಿನ ಹೈ ಸೆಕ್ಯೂರಿಟಿಯ 15ನೇ ಸೆಲ್ನಲ್ಲಿ ದರ್ಶನ್ನನ್ನ ಇರಿಸಲಾಗಿದೆ. ಇದರ ಜೊತೆಗೆ ಕಟ್ಟುನಿಟ್ಟಿನ ಕ್ರಮಕ್ಕೂ ಕೂಡ ಪೊಲೀಸರು ಆದೇಶ ನೀಡಿದ್ದಾರೆ. ಸೂಕ್ತ ನಿಗಾ ವಹಿಸೋಕೆ 24 ಗಂಟೆಯೂ ಕೂಡ ಸಿಸಿಟಿವಿ ಕಣ್ಗಾವಲು ಇರಲಿದೆ. ದರ್ಶನ್ ಪತ್ನಿ, ರಕ್ತ ಸಂಬಂಧಿಗಳು ಮತ್ತು ಪ್ರಕರಣದ ವಕಾಲತ್ತು ವಹಿಸಿದ ವಕೀಲರಿಗೆ ಮಾತ್ರ ಕಾರಾಗೃಹದ ನಿಯಮಾನುಸಾರ ಮೀಟ್ ಮಾಡೋಕೆ ಅವಕಾಶ ನೀಡಲಾಗಿದೆ. ದರ್ಶನ್ ಸಂದರ್ಶನಕ್ಕಾಗಿ ಕನ್ನಡ ಚಿತ್ರರಂಗದ ಕಲಾವಿದರು, ಅಭಿಮಾನಿ ಬಳಗದವರು ಹಾಗೆ ಪ್ರಭಾವಿ ಅಥವಾ ರಾಜಕೀಯ ವ್ಯಕ್ತಿಗಳಿಗೆ ಚಾನ್ಸ್ ನೀಡಬಾರದು, ಯಾವುದೇ ವಿಶೇಷ ಆತಿಥ್ಯ ನೀಡಬಾರದು ಅಂತ ಕಟ್ಟುನಿಟ್ಟಿನ ಸೂಚನೆಗೆ ಹೈಯರ್ ಆಫೀಸರ್ಸ್ ಆದೇಶ ಮಾಡಿದ್ದಾರೆ.